ನಾವು. ಅದೇ ತರ ಇಲ್ಲಿ ನಲಿಕಲಿ ತರಬೇತಿ 4 ವಿಷಯಗಳು ಒಳಗೊಂಡಿರೋದ್ರಿಂದ 4 ವಿಷಯಕ್ಕೆ ಪೂರಕವಾಗಿ ಪದ್ಯಗಳನ್ನ ರಚನೆ ಮಾಡಿದ್ದೀನಿ. ಗಣಿತ, ವಿಜ್ಞಾನ, ಪರಿಸರ ಅಧ್ಯಯನ, ಇಂಗ್ಲಿಷ್ಗೆ ಕಂಪ್ಲೀಟ್ ಚಿಲ್ಡ್ರನ್ 5ನೇ ಕ್ಲಾಸಲ್ಲಿ ಇದ್ದಂಥ ಪದ್ಯ. ಕಂಪ್ಲೀಟ್ ಚಿಲ್ಡ್ರನ್ ಕಮ್ ಟು ಮೀ, ಐ ವಿಲ್ ಟೀಚ್ ಯು ಪದ್ಯ. ಇದಕ್ಕೆ ಕನ್ನಡಕ್ಕೆ ನಂದೇ ಆದ ಒಂದು ಪದ್ಯ ಬರೀತೀನಿ. ಅಪ್ಪ ಇಲ್ಲಿ ಬರೆಯೋಣ ಕನ್ನಡ ಮಾತೆಗೆ ಶರಣು, ಜನಗಣ ಮನವ ಹೇಳೋಣ ಭಾರತ ಮಾತೆಗೆ ಜಯ ಅಂತ. ಪರಿಸರ ಅಧ್ಯಯನಕ್ಕೆ ಬೆಟ್ಟವ ಹತ್ತಿ ಕಾಡನ್ನು ಸುತ್ತಿ ಪರಿಸರ ಪಯಣ ಮಾಡೋಣ, ಪ್ರಾಣಿ ಪಕ್ಷಿಗಳ ಸಸ್ಯ ಕೀಟಗಳ ಜೀವನ ರೀತಿ ತಿಳಿಯೋಣ ಅಂತೀನಿ. ಈಗ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಗಣಿತ ಅಂದ್ರೆ ಕಬ್ಬಿಣ ಕಡಲೆ ಗಣಿತ ಪಾಠವ ಕಡ್ಡಿ ಗೊಂಬೆಯ ಕುಡಿಸಿ ಕಲಿ, ಗಣಿತ ಕಲಿತರೆ ಜೀವನ ಸುಗಮ, ಇಲ್ಲದಿದ್ದರೆ ಜೀವನ ದುರ್ಗಮ. ಗಣಿತ ಕಲಿತಿದ್ರೆ ಜೀವನದಲ್ಲಿ ಮೋಸ ಹೋಗ್ತಾರೆ, ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ವ್ಯವಹಾರ ಜ್ಞಾನ ಬೇಕೇ ಬೇಕು, ಗಣಿತ ಬೇಕೇ ಬೇಕು. ಎಲ್ಲಾ ಕಡೆನೂ ಇವತ್ತು FLNಗೆ ಗಣಿತಕ್ಕೆ ಜಾಸ್ತಿ ವಿದ್ಯಾರ್ಥಿಗಳು ಇರೋದು, ಅದಕ್ಕೆ ಹೆಚ್ಚು ನಾವು ಫೋಕಸ್ ಮಾಡಿ ಕಲಿಸ್ಬೇಕು ಅಂತ ಉದ್ದೇಶ ಇದೆ. ಇಲ್ಲಿ ಮುಖ್ಯವಾಗಿ ನಾನು ಇದು ಸಂದೇಶ ತರ್ತಾ ಇರಬೇಕು. ಈ ಸಂದೇಶ ಮಾತಾಡ್ತಿರೋದು ಗಿಳಿಗಳು ಅಂತೇಳಿ. ಗಿಳಿಗಳು ಯಾಕೆ ಮಾತಾಡ್ತಾರೆ ಅಂದ್ರೆ ಆ ನಾಲಿಗೆ ರಚನೆ ಮನುಷ್ಯನ ರೀತಿಯ ರಚನೆ ಇರೋದ್ರಿಂದ ಗಿಳಿ ಪಕ್ಷಿಗಳನ್ನ ಭವಿಷ್ಯ ಹೇಳೋದಕ್ಕೆ ಬಳಸ್ಕೊಂತಾರೆ. ಇಲ್ಲಿ ನಮ್ಮ ಮಕ್ಕಳು ಪ್ರತಿದಿನ ಇವತ್ತು 2 ಜೊತೆ ಡ್ರೆಸ್ ಕೊಟ್ಟಿರೋದ್ರಿಂದ ಪ್ರತಿದಿನ ಸರ್ಕಾರದ ಸೌಲಭ್ಯ ಪಡ್ಕೋಬೇಕು. ಪ್ರತಿದಿನ ಮಕ್ಕಳು ನಿಯಮಿತವಾಗಿ ಡ್ರೆಸ್ಗಳನ್ನ ಹಾಕಬೇಕು. ಪ್ರತಿ ಮಗುನು ಯೂನಿಫಾರ್ಮ್ ಹಾಕೊಂಬಂದು ಯೂನಿಟಿ ಇರುತ್ತೆ. ಆ ರೀತಿಯಲ್ಲಿ ನಾವು ಯೂನಿಫಾರ್ಮ್ ಹಾಕಿದೀವಿ. ಮತ್ತೆ ಮೊಟ್ಟೆ ಚುಕ್ಕಿ, ಮೊಟ್ಟೆ ಮತ್ತೆ ಬಾಳೆಹಣ್ಣು ಇವುಗಳನ್ನ ಸರ್ಕಾರದ ಫಲಾನುಭವಿಗಳು ಪ್ರತಿದಿನ ನೀವು ಇವನ್ನ ಸೇವಿಸಬೇಕು, ಪೋಷಕಾಂಶ ಬರುತ್ತೆ ಅಂತ ಉದ್ದೇಶ ಇದೆ. ಇಲ್ಲಿ ಇವತ್ತೆಲ್ಲ 100 ದಿನದ ಯೋಜನೆ ಇದೆ. 100 ದಿನ ಓದು ತೆಗೆ ಪುಸ್ತಕವರೆಗೆ ಅಚ್ಚು ಜ್ಞಾನದ ದೀವಿಗೆ. ಇಲ್ಲಿ ಅಂಬೇಡ್ಕರು ಯಾರು ದಿನದ 24 ಗಂಟೆಗಳಲ್ಲಿ ಜ್ಞಾನದ ಪೂಜಾರಿಗಳಾಗಿರ್ತಾರೋ ಅವರೇ ನಿಜವಾದ ಜ್ಞಾನ ಪೂಜಾರಿಗಳು ಅಂತ ಜಾನ್ಸನ್ ನಿಯಮಕ್ಕೆ ಅಪವಾದಗಳಿದ್ರು ಡಾಕ್ಟರ್ ಅಂಬೇಡ್ಕರ್. ಏಕೆಂದ್ರೆ ಅವರು ಸುಮಾರು ತನ್ನ ದುಡಿತವನ್ನ 2/3 ತನ್ನ ಜೀವಿತಾವಧಿಯಲ್ಲಿ ದುಡಿದಂತ ಹಣವನ್ನೆಲ್ಲ ಪುಸ್ತಕ ಕೊಳ್ಳೋದಕ್ಕೆ ಅವರು ಬಳಸಿದ್ದಾರೆ. ಹೀಗಾಗಿ ಪ್ರತಿದಿನ ಮಗು ಓದಿದ್ರೆ ಏನಾದ್ರೂ ಕಲೀಲಿ ಅನ್ನೋ ಉದ್ದೇಶ ಇದೆ. ಈಗ ಒಂದ್ ಕಡೆ ಪುಸ್ತಕ ಹೇಳುತ್ತೆ, ನನ್ನನ್ನ ತಲೆ ತಗ್ಗಿಸಿ ನೋಡು, ನಾನು ತಲೆ ಎತ್ತುವಂತೆ ಮಾಡ್ತೀನಿ ನಾನು ಅಂತ ಹೇಳುತ್ತೆ. ಯಾಕೆಂದ್ರೆ ಯಾರು ಪರಿಶ್ರಮದಿಂದ ಪುಸ್ತಕ ಓದ್ತಾರೋ ಅವಲೋಕಿಸ್ತಾ ಹೋಗ್ತಾರೋ ಅದರಲ್ಲಿರೋ ಎಲ್ಲಾ ಚಟುವಟಿಕೆಗಳನ್ನ ಅವಲೋಕಿಸಿ ಯಾವ್ದೋ ಒಂದು 10 ಮಕ್ಕಳಲ್ಲಿ ಎಲ್ಲಾ ಮಕ್ಕಳು ಪುಸ್ತಕ ಓದಲ್ಲ, ಯಾವ್ದೋ ಒಂದು 4 ಪ್ರಶ್ನೆ ಕಲ್ತಿರುತ್ತೆ. ಕೆಲವು ಮಕ್ಕಳು ಚಟುವಟಿಕೆ ಭಾಷಾಭ್ಯಾಸ ಎಲ್ಲಾ ಚಟುವಟಿಕೆ ನೋಡ್ಬಿಟ್ಟು ತುಂಬಾ ಚೆನ್ನಾಗಿ ಅವರು ನಮಗೆ ಗೊತ್ತಿಲ್ಲಿರೋ ಕೆಲವು ವಿಷಯಗಳನ್ನು ತಿಳ್ಕೊಂಡಿರ್ತಾರೆ. ಅದೆಲ್ಲದನ್ನು ಆಗ್ಲಿ, ಆ ಉದ್ದೇಶ ಈಡೇರಲಿ. ಸರ್ಕಾರದಲ್ಲಿ 100 ದಿನದಲ್ಲಿ ಎಲ್ಲರೂ ಮಕ್ಕಳು ಚೆನ್ನಾಗಿ ತೆಗೆ ಪುಸ್ತಕವರೆಗೆ ಹಚ್ಚು ಜ್ಞಾನದೀವಿಗೆ ಅಂತ ಹೇಳಿದ್ವಿ. ಇಲ್ಲಿ AEIOU ಇಲ್ಲಿ ಓವಲ್ಸ್ ಪಾರ್ಟ್ ಇದೆ. ಇಲ್ಲಿ ಕೆಳಗೆ ರಿಡಲ್ಸ್ ಇದೆ. ರಿಡಲ್ಸ್ ಹೇಗಿದೆ ಅಂದ್ರೆ ಎ ಅಕ್ಷರಕ್ಕೆ ಒಂದು ರಿಡಲ್ ಇದೆ. ಎ ಅಕ್ಷರಕ್ಕೆ ಐ ಆಮ್ ಇನ್ ರೆಡ್ ಕಲರ್, ಯು ಈಟ್ ಎವ್ರಿ ಡೇ ಅವೇ ಫ್ರಮ್ ದ ಡಾಕ್ಟರ್. ಓಕೆ, ಹೀಗೆ it is the scheme of the government. Every day you eat me, every day in art school. Egg. Okay. I am in black color. It is the big. I am the biggest animal on the. Every children like it very much. It is used in summer time. Ice cream. I am belong to the fruit group. I give vitamin C. Orange. I am in black color. I use in rainy season. And also here on is there. Every book has this. ನೋಡೋಣ ಆನ್ಸರ್ ಪರ್ಚೇಸ್ ಕಂಡಿದ್ದೀರಿ. Every book has this. You delete first letter. You eat every day. Every day you eat. You delete first letter of my word, then you eat, children like it. ಒಂದೇ ವರ್ಡ್ ಅಲ್ಲಿ ಆ 3 ಸಂಬಂಧಪಟ್ಟಂತ ಪದ ಇದೆ. ಎವ್ರಿ ಬುಕ್ ಹ್ಯಾಸ್ ದಿಸ್. ಪ್ರತಿ ಬುಕ್ ಅಲ್ಲೂ ಇರುತ್ತದೆ ಮೀನಿಂಗ್. ಮತ್ತೆ ಅದರ ಫಸ್ಟ್ ಲೆಟರ್ ಡಿಲೀಟ್ ಮಾಡಿದ್ರೆ ನೀವು ಪ್ರತಿದಿನ ತಿಂತೀರಾ. ರೈಸ್